ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಕೆಲವರಿಗೆ ಬರಲ್ಲ. ಯಾರಿಗೆ ಬರೋದಿಲ್ಲ? ಒಂದೇ ಮನೆಯಲ್ಲಿ ಇಬ್ಬರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ರೆ ಅದರಲ್ಲಿ ಒಬ್ಬರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಮತ್ತು ಕೆಲವರು ಸತ್ತು ಹೋಗಿರುವವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣನ ಪಡೆದುಕೊಳ್ತಾ ಇದ್ದಾರೆ. ಅಂಥವ್ರಿಗೂ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಗೃಹಲಕ್ಷ್ಮಿ ಹಣ ಯಾವುದೇ ತೊಂದರೆ ಇಲ್ಲದೆ ಪ್ರತಿ ತಿಂಗಳು ಬರಬೇಕು ಅಂದರೆ ಈಗ ಒಂದು ಕೆಲಸನ ಮಾಡಬೇಕಾಗತ್ತೆ. ಯಾವುದು ಆ ಕೆಲಸ? ಗೃಹಲಕ್ಷ್ಮಿ ದುಡ್ಡಿಗಾಗಿ ಹೊಸದಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಯಾವ ರೀತಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು? ಬೆಂಗಳೂರು 1, ಕರ್ನಾಟಕ 1 ಈ ಕೇಂದ್ರಗಳಿಗೆ ಹೋಗಿ ಹೊಸದಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಹೊಸದಾಗಿ ಅಪ್ಲಿಕೇಶನ್ನ ಯಾವ ಕಾರಣಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂದರೆ, ಕೆಲವರು ಟ್ಯಾಕ್ಸ್ ಕಟ್ತಾ ಇದ್ರೂ ಗೃಹಲಕ್ಷ್ಮಿ ದುಡ್ಡನ್ನ ತಗೊಳ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟೋರು ಅಂತ ಅಂದರೆ ಅವರಿಗೆ ಒಳ್ಳೆಯ ಆದಾಯ ಇದ್ದೇ ಇರುತ್ತೆ. ಬಡವರಿಗೆ ಸಿಗಬೇಕಾಗಿರುವಂತಹ ಗೃಹಲಕ್ಷ್ಮಿ ದುಡ್ಡನ್ನು ಹಣಕಾಸಿನ ವಿಷಯದಲ್ಲಿ ಉತ್ತಮವಾಗಿರುವವರೂ ಪಡೆದುಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಇನ್ನು ಮುಂದೆ ನಿಮ್ಮ ಅಕೌಂಟ್ಗಳಿಗೆ ಬರಬೇಕು ಅಂದರೆ ಹೊಸದಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂತ ಅಂದರೆ, ಮೊದಲು ಗೃಹಲಕ್ಷ್ಮಿಗೆ ಹೊಸದಾಗಿ ಯಾವ ಥರ ಅಪ್ಲೈ ಮಾಡಿದ್ರೋ ಅದೇ ರೀತಿ ಈಗಲೂ ಹೊಸದಾಗಿ ಅಪ್ಲೈ ಮಾಡಬೇಕಾಗತ್ತೆ. ಗೃಹಲಕ್ಷ್ಮಿ ದುಡ್ಡು ಇನ್ನು ಮುಂದೆ ನಮಗೆ ಸಿಗಲ್ವಾ ಅನ್ನೋ ಯಾವುದೇ ಭಯ ಹೆದರಿಕೆ ಬೇಡ. ಗೃಹಲಕ್ಷ್ಮಿ ದುಡ್ಡು ಒಂದೊಂದು ಬಾರಿ ತಡವಾಗಿ ಬರುತ್ತೆ ಮತ್ತು ಕೆಲವು ತಿಂಗಳ ಹಣ ಬರೋದೇ ಇಲ್ಲ. ಎಷ್ಟೊಂದು ಜನ ಅರ್ಹತೆ ಇಲ್ಲದೆ ಇರೋರ್ಗು ಗೃಹಲಕ್ಷ್ಮಿ ದುಡ್ಡು ಹೋಗ್ತಾ ಇದೆ. ಅರ್ಹತೆ ಇಲ್ಲದಿರೋರ್ನ ಎಲ್ಲರನ್ನು ಫಿಲ್ಟರ್ ಮಾಡಿದ್ರೆ ಯಾರಿಗೆ ನಿಜವಾಗಲೂ ಗೃಹಲಕ್ಷ್ಮಿ ದುಡ್ಡಿನ ಅವಶ್ಯಕತೆ ಇದೆ ಅವರಿಗೆ ಪ್ರತಿ ತಿಂಗಳು ಸರಿಯಾದ ವೇಳೆಗೆ ಗೃಹಲಕ್ಷ್ಮಿ ದುಡ್ಡು ಬಂದು ಸೇರುತ್ತೆ. ತುಂಬ ಬಡವರಿಗೆ ಅಂತ ಮಾಡಿರೋ ಈ ಸ್ಕೀಮ್ನ ದುಡ್ಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದೊರಕಬೇಕಾದ್ರೆ ಟ್ಯಾಕ್ಸ್ ಕಟ್ತಾ ಇರೋರಿಗೆ ಗೃಹಲಕ್ಷ್ಮಿ ದುಡ್ಡು ಹೋಗಬಾರ್ದು ಅನ್ನೋದು ಸರ್ಕಾರದ ಚಿಂತನೆ ಆಗಿದೆ. ಇನ್ನು ಗೃಹ ಜ್ಯೋತಿ ಸ್ಕೀಮ್ ಅಂದರೆ ಫ್ರೀ ಕರೆಂಟ್ ಇದೆಯಲ್ಲ, ಅದನ್ನು ಹಾಗೆ ಎಷ್ಟೊಂದು ಜನ ಟ್ಯಾಕ್ಸ್ ಕಟ್ತಾ ಇರೋರು ಅದರ ಲಾಭನ ಪಡ್ಕೊಳ್ತಾ ಇದ್ದಾರೆ. ಅದರಿಂದ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಯಾರ್ಯಾರು ಟ್ಯಾಕ್ಸ್ ಕಟ್ತಾರೆ ಅವರಿಗೆ ಇನ್ನು ಮುಂದೆ ಫ್ರೀ ಕರೆಂಟ್ ಕೊಡಬಾರ್ದು ಅಂತ. ಯಾರು ಬಡವರು ಇದ್ದಾರೆ ಅವರಿಗೆ ಮಾತ್ರ ಫ್ರೀ ಕರೆಂಟ್ ಸಿಗುತ್ತೆ. ಉದಾಹರಣೆಗೆ ರಂಗಪ್ಪ ಅವರು ಈಗಾಗಲೇ ಗೃಹ ಜ್ಯೋತಿ ಸ್ಕೀಮ್ನಲ್ಲಿ ಫ್ರೀ ಕರೆಂಟನ್ನು ತೆಗೆದುಕೊಳ್ತಾ ಇದ್ರು. ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಆದರೂ ಅವ್ರಿಗೆ ಫ್ರೀ ಕರೆಂಟ್ ಸಿಗ್ತಾ ಇತ್ತು. ಇನ್ನು ಮುಂದೆ ಅಂಥವ್ರಿಗೆ ಫ್ರೀ ಕರೆಂಟ್ ಸಿಗೋದಿಲ್ಲ. ಮತ್ತು ಇನ್ನೂ ಒಂದು ಉದಾಹರಣೆ ತಗೊಂಡ್ರೆ, ಗಂಡ ಹೆಂಡತಿ ಇಬ್ಬರ ಹೆಸರಲ್ಲೂ ಒಂದೊಂದು ಮನೆ ಇದೆ, ಅವರಿಗೆ ಇಬ್ಬರಿಗೂ ಫ್ರೀ ಕರೆಂಟ್ ಸಿಗುತ್ತೆ. ಇಂಥದ್ದನ್ನೆಲ್ಲ ಫಿಲ್ಟರ್ ಮಾಡಿ ಒಬ್ಬರಿಗೆ ಮಾತ್ರ ಫ್ರೀ ಕರೆಂಟ್ ಸಿಗೋ ಹಾಗೆ ಮಾಡ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ಮತ್ತು ಕೆಲವರು ಬಾಡಿಗೆಗೆ ಮನೆ ಕೊಟ್ಟಿರ್ತಾರೆ. ಬಾಡಿಗೆಗೆ ಇರೋವರ ಆಧಾರ್ ಕಾರ್ಡ್ ಬೇರೆ ರಾಜ್ಯದಲ್ಲಿ ಇರುತ್ತೆ, ಆದರೆ ಅವರು ನಮ್ಮ ರಾಜ್ಯದಲ್ಲಿ ಫ್ರೀ ಕರೆಂಟ್ ಲಾಭನ ಪಡ್ಕೊಳ್ತಾ ಇದ್ದಾರೆ. ಅಂಥವರಿಗೆ ಮುಂದೆ ಫ್ರೀ ಕರೆಂಟ್ ಸಿಗೋದಿಲ್ಲ. ಇನ್ನು ಶಕ್ತಿ ಯೋಜನೆಗೆ ಬಂದರೆ, ಶಕ್ತಿ ಯೋಜನೆ ಅಂದರೆ ಗೊತ್ತಲ್ವಾ? ಫ್ರೀ ಬಸ್. ಹೆಂಗಸರಿಗೆಲ್ಲ ಫ್ರೀ ಬಸ್ ಫೆಸಿಲಿಟಿ ಸಿಗ್ತಾ ಇತ್ತು. ಈಗ ಬರ್ತಾ ಇರೋ ಸುದ್ದಿ ಅಂತ ಅಂದರೆ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಅಂತ. ಟ್ಯಾಕ್ಸ್ ಯಾರು ಕಟ್ತಾರೆ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಡೋದಿಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ಬಡವರಾಗಿರೋ ಅಂಥವರು ಯಾವುದೇ ಹೆದರಿಕೆ ಇಲ್ಲದೆ ಹೊಸದಾಗಿ ಅಪ್ಲೈ ಮಾಡ್ಬೋದು. ಅವರಿಗೆ ಖಂಡಿತ ಫ್ರೀ ಸ್ಕೀಮಲ್ಲಿ ಯಾವ ಯಾವ ಸೌಲಭ್ಯಗಳು ಸಿಗಬೇಕೋ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಹೊಸದಾಗಿ ಎಲ್ಲಿ ಅಪ್ಲೈ ಮಾಡಬೇಕು? ಕರ್ನಾಟಕ 1, ಬೆಂಗಳೂರು 1 ಇಂಥ ಕೇಂದ್ರಗಳಲ್ಲಿ ಹೊಸದಾಗಿ ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಯಾವಾಗಿಂದ ಅಂತ ಇನ್ನು ಇನ್ಫಾರ್ಮೇಷನ್ ಬಂದಿಲ್ಲ. ಗೃಹಲಕ್ಷ್ಮಿ ಸ್ಕೀಮ್ಗೆ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ನಿಮ್ಮ ರೇಷನ್ ಕಾರ್ಡ್, APL ಅಥವಾ BPL ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನು ತೆಗೆದುಕೊಂಡು ಹೋದರೆ ಹೊಸದಾಗಿ ಅಪ್ಲೈ ಮಾಡ್ಬೋದು. ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರೋದು ನಿಂತೋಗುತ್ತೆ ಅನ್ನೋ ಯಾವುದೇ ಭಯ ಬೇಡ. ಹೊಸದಾಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ದುಡ್ಡು ನಿಮ್ಮ ಖಾತೆಗಳಿಗೆ ಬರುತ್ತೆ. ನಮಸ್ಕಾರ.